ಅಣ್ಣ ಬಿಸಿ ಬಿಸಿ ಎರಡು ಹಾಕಿ. ಅಣ್ಣ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಕಾಫಿ ಕುಡಿಯೋಣ. ಅಣ್ಣ ನಾವು ಕಾಫಿ ಮಾಡಲ್ಲ, ಟೀ ಮಾಡ್ತೀವಿ. ಮತ್ತೆ ಹೇಳಿ ಕೇಳ್ತಿದ್ದಲ್ಲ ಅವಳೆ ಬೋಳಿ ಮನೆ. ಸರಿ ಟೀನೇ ಹಾಕು. ಎರಡು ಹಾಫ್ ಕೊಡ್ಲಾ, ಎರಡು ಫುಲ್ ಕೊಡ್ಲಾ? ಎರಡು ಹಾಫ್ ಕೊಡಿ. ಹಾಫ್ ಎಲ್ಲ ನಾವ್ ಮಾರಲ್ಲ, ಏನಾದ್ರು ಫುಲ್ಲೇ ತಗೋಬೇಕು. ಸರಿ ಗುರು, ಹಂಗಾರ ಫುಲ್ ಕೊಟ್ಬಿಡು. ಸರಿ ನಾರ್ಮಲ್ ಟೀ ಕುಡಿತೀರಾ ಶುಂಠಿ ಟೀ ಕುಡಿತೀರಾ? ಈ ಬೋಳಿ ಮಗನ. ಸರಿ ಶುಂಠಿ ಟೀ ಕೊಡು. ಶುಂಠಿ ಟೀ ಇಲ್ಲ ನಾರ್ಮಲ್ ಟೀನೇ ಕೊಡ್ಲಾ? ಪದೇ ಪದೇ ಏನಕ್ಕೋ ಕೇಳ್ತೀಯಾ? ಸರಿ ನಾರ್ಮಲ್ ಟೀನೇ ಕೊಡೋಗುರು. ವಿತ್ ಶುಗರ್ ಕುಡಿತೀರಾ ವಿತೌಟ್ ಶುಗರ್ ಕುಡಿತೀರಾ? ವಿತ್ ಶುಗರ್ ಇರೋದೇ ಕೊಡೋಗುರು. ಶುಗರ್ ಅಂಗಡಿಲಿ ಖಾಲಿ ಆಗಿದೆ, ವಿತೌಟ್ ಶುಗರ್ ಸಿಗುತ್ತೆ. ವಿತೌಟ್ ಶುಗರ್ ಕೊಟ್ಟು ಸಾಯಿ. ಟೀ ಇವತ್ ಮಾಡಿರೋದು ಕುಡಿತೀರಾ ನಾಳೆ ಮಾಡಿರೋದು ಕುಡಿತೀರಾ? ಬೋಳಿ ಮಗನ ಇವತ್ತಿಂದೇ ಕೊಡು. ಇವತ್ತಿನ ಟೀ ಇನ್ನು ಮಾಡಿಲ್ಲ ಗುರು. ಸರಿ ನಾಳೆ ಮಾಡಿರೋದೇ ಕೊಟ್ಬಿಟ್ಟು ಸಾಯೋ ಬೋಳಿ ಮಗನೆ. ನಾಳೆ ಮಾಡಿರೋ ಟೀ ಕುಡಿಬೇಕಂದ್ರೆ ನಾಳೆ ಬರ್ಬೇಕು ತಾನೆ ನೀವು? ಹೇಳ್ರ, ಇಂಡಿಯಾದಲ್ಲಿ ಜಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ? ಸರ್, ನೆಲದ ಮೇಲೆ. ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರುವಾಗಿ ಯಾವಾಗ ಮುಗೀತು? ಸರ್, ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ 23 ಇಂದ ಸ್ಟಾರ್ಟ್ ಆಗಿ ಪೇಜ್ ನಂಬರ್ 28 ಮುಗೀತು. ಥೂ ನನ್ ಮಕ್ಳ, ಹೋಗ್ಲಿ. 1869 ಏನಾಗಿತ್ತು? ನಂಗೆ ಗೊತ್ತ ಸರ್, ಏನಾಗಿತ್ತು ಅಂತ ನಾನು ಹುಟ್ಟೇ ಇರ್ಲಿಲ್ಲ. 1869 ಗಾಂಧೀಜಿ ಹುಟ್ಟಿದ್ರು ಕಣ್ರೋ. ಸರಿ, 1873 ಏನಾಗಿತ್ತು? ಗಾಂಧೀಜಿಗೆ 4 ವರ್ಷ ಆಗಿತ್ತು. ಓಕೆ. ಝೀರೋದ್ ಇನ್ವೆನ್ಷನ್ ಯಾರು ಮಾಡಿದ್ ಹೇಳ್ರು? ತಾಲ್. ನಂಗೊತ್ತು. ತಾಲ್ ಆಲಿಯಾ ಭಟ್ಟು. ಸರ್ ನನಗೊತ್ತು ಸರ್. ಸರ್ ಆಲಿಯಾ ಭಟ್ಟು ಸರ್. ಏನೋ ಪರವಾಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ತಾಲ್ ನಾನು ಅದೇ ತಾಲ್ ಹೇಳಿದ್ದು. ನೀನೇನೋ ಬತ್ತ ಬೇವರ್ಸಿ ಆಯ್ತಿದ್ಯಲ್ಲೇ. ಹಿಂದಿ ಮೂವಿಗಳು ನೋಡಕ್ ಕಮ್ಮಿ ಮಾಡ. ಹೇಳ್ರ, ಇಂಡಿಯಾದಲ್ಲಿ ಜಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ? ಸರ್, ನೆಲದ ಮೇಲೆ. ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರುವಾಗಿ ಯಾವಾಗ ಮುಗೀತು? ಸರ್, ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ 23 ಇಂದ ಸ್ಟಾರ್ಟ್ ಆಗಿ ಪೇಜ್ ನಂಬರ್ 28 ಮುಗೀತು. ಥೂ ನನ್ ಮಕ್ಳ, ಹೋಗ್ಲಿ. 1869 ಏನಾಗಿತ್ತು? ನಂಗೆ ಗೊತ್ತ ಸರ್, ಏನಾಗಿತ್ತು ಅಂತ ನಾನು ಹುಟ್ಟೇ ಇರ್ಲಿಲ್ಲ. 1869 ಗಾಂಧೀಜಿ ಹುಟ್ಟಿದ್ರು ಕಣ್ರೋ. ಸರಿ, 1873 ಏನಾಗಿತ್ತು? ಗಾಂಧೀಜಿಗೆ 4 ವರ್ಷ ಆಗಿತ್ತು. ಓಕೆ. ಝೀರೋದ್ ಇನ್ವೆನ್ಷನ್ ಯಾರು ಮಾಡಿದ್ ಹೇಳ್ರು? ತಾಲ್. ನಂಗೊತ್ತು. ತಾಲ್ ಆಲಿಯಾ ಭಟ್ಟು. ಸರ್ ನನಗೊತ್ತು ಸರ್. ಸರ್ ಆಲಿಯಾ ಭಟ್ಟು ಸರ್. ಏನೋ ಪರವಾಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ತಾಲ್ ನಾನು ಅದೇ ತಾಲ್ ಹೇಳಿದ್ದು. ನೀನೇನೋ ಬತ್ತ ಬೇವರ್ಸಿ ಆಯ್ತಿದ್ಯಲ್ಲೇ. ಹಿಂದಿ ಮೂವಿಗಳು ನೋಡಕ್ ಕಮ್ಮಿ ಮಾಡ. ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ನಿಂದು ನಂದು ಅಂತ ಇರಬಾರ್ದು ಇರಂತ್ಯ. ಅದು ಕರೆಕ್ಟೇ ಮಚ್ಚ ನೀನ್ ಹೇಳಿದ್ದು. ಆದ್ರೆ ನೀನ್ ನಂದು ನಿಂದು ಅಂತ ಮಾಡಲ್ ಬಿಟ್ಟಿದ್ಯಾ? 2 ವರ್ಷದಿಂದ ಬರೀ ನಂದೇ ದೆಂಗ್ ತಿಂತ ಇದ್ಯಾ? ಸ್ವಾಮಿಗಳೇ, ನಂಗೆ ಕೆಲ್ಸನೇ ಸಿಗ್ತಾ ಇಲ್ಲ. ಒಂಚೂರು ನಂಗೆ ಕೆಲ್ಸ ಯಾವಾಗ ಸಿಗುತ್ತೆ ನೋಡಿ ಹೇಳಿ. ಕೆಲ್ಸ ನೋಡಿ ಎಳ್ಳೆನು ಮೀಟ್ ಆಗ್ತಾ ಇದೆ. ಸೊ ನೀನ್ ಯಾವ ತರ ವಾತಾವರಣದಲ್ಲಿ ಕೆಲಸ ಮಾಡ್ತೀಯ ಅಂದ್ರೆ, ನಿನ್ ಸುತ್ತಮುತ್ತ ಫುಲ್ಲು ತಣ್ಣಗಿರುತ್ತೆ. ಫುಲ್ಲು ತಣ್ಣಗಿರುತ್ತಾ? ಒಂಥರ ಫುಲ್ ಎಸಿ ಅನ್ಕೋ. ಒಂದ್ ನಿಮಿಷ ಹಂಗೆ ಇಲ್ಲೋಡಿ, ನೋಡಿ ಇಲ್ಲಿ ಲಕ್ಷ್ಮಿ ಕಾಣಿಸ್ತೋಳ್ ನಂಗೆ. ಲಕ್ಷ್ಮಿ ಹತ್ರ ತುಂಬಾ ಕಾಸಿದೆ. ಅಂದ್ರೆ ನೀನ್ ಎಲ್ಲಿ ಕೆಲಸ ಮಾಡ್ತೀಯೋ ನಿನ್ ಸುತ್ತಮುತ್ತ ಫುಲ್ಲು ಕಾಸಿರುತ್ತೆ. ಸುತ್ತಮುತ್ತ ಫುಲ್ಲು ಕಾಸು. ಧನ್ಯವಾದ ಸ್ವಾಮಿಗಳೇ. ಹಲೋ ಬಚ್ಚಾ, ಕೊನೆಗೂ 2 ತಿಂಗಳಾದ್ಮೇಲೆ ನಿನ್ನೆ ಅವಳು ನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ನಾನ್ ಖುಷಿಲಿ 50 ರೂಪಾಯಿ ನೋಟ್ ಮೇಲೆ ನನ್ ಹೊಸ ನಂಬರ್ ಬರ್ದು ಅವಳು ಕೈ ಕೊಟ್ಬಿಟ್ಟೆ. ಆದ್ರೆ ಅವಳು 7 ಮಿನಿಟ್ರೆ ಅದ್ರಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಬಿಟ್ಲು. ಇವಾಗ ದಿನ ಚಪ್ರಿ ಪಾನಿಪುರಿ ನಂಗೆ ಮೆಸೇಜ್ ಮಾಡ್ತಾವನೆ. ಚಿನ್ನು ಪಾನಿಪುರಿ ಹೆಂಗಿತ್ತು ಚಿನ್ನು? ಇದ್ರೆ ನಾಷ್ಟ ಮಾಡ್ಬೇಕು. ಹಲೋ ಬಚ್ಚಾ, 3 ದಿವಸದಿಂದ ನನ್ಗೆ ಕಿಡ್ನಿಲ್ ಏನೋ ಓಡಾಡ್ದಂಗ್ ಐತೈತೆ, ಲಿವರ್ ಅಲ್ಲಿ ಏನೋ ಅಳ್ಳಾಡ್ದಂಗ್ ಐತೈತೆ, ಮತ್ತೆ ಹೊಟ್ಟೆ ಉರಿ. ಯಾರನ್ನ ನೋಡಿ? ನಾರ್ಮಲ್ ಆಗಿ ಹೊಟ್ಟೆ ಉರಿ, ಮತ್ತೆ ತಲೆ ನೋವು, ನೆಗಡಿ, ಕೆಮ್ಮು, ಫುಲ್ ಜ್ವರ. ಏನಾರು ಒಂದ್ ಸೊಲ್ಯೂಷನ್ ಹೇಳು ಮಚ್ಚಾ. ಅಷ್ಟೇ ತಾನೆ, ನಾನೊಂದ್ ಕಷಾಯ ಹೇಳ್ತೀನಿ, ಮಾಡ್ಕೊಂಡ್ ಕುಡಿ, ಎಲ್ಲಾ ಹೋಗ್ಬಿಡು. ಹೇಳು ಮಚ್ಚಾ, ಬೇಗ ಹೇಳು. ಒಂದ್ ಮಿಕ್ಸಿ ಜಾರ್ ತಗೋ, 1 ಲೋಟ ನೀರ್ ಹಾಕು, ಮತ್ತೆ ಅದ್ರಲ್ಲಿ 2 ಗಾಂಜಾ ಗಿಡ ಹಾಕು. ಗಾಂಜಾ ಗಿಡನ? 2 ಗಾಂಜಾ ಗಿಡ ಹಾಕು, ಮತ್ತೆ 1 ಪ್ಯಾಕ್ ಸ್ಮಾಲ್ ಹಾಕು. ಸ್ಮಾಲ ಸಿಗರೇಟ್ 1 ಪ್ಯಾಕ್ ಸ್ಮಾಲ್ ಹಾಕೋ. ಆಮೇಲೆ 2 ವಿಮಲ್ ಹಾಕೋ. ಬೇಡ, ವಿಮಲ್ ಅಲ್ಲಿ ಕೇಸರಿ ಬೇರೆ ಇರುತ್ತೆ, 1 5 ಪ್ಯಾಕೆಟ್ ಹಾಕೋ. ಆಮೇಲೆ 2 ಪ್ಯಾಕೆಟ್ ಓಲ್ಡ್ ಮಂಕ್ ಹಾಕೋ. ಆಮೇಲೆ ನಿನ್ ಟೇಸ್ಟ್ ಗೆ ಸ್ವಲ್ಪ ಸಾಲ್ಟ್ ಹಾಕೋ. ಚೆನ್ನಾಗ್ ರುಬ್ಬು, ಮಾಡ್ಕೊಂಡ್ ಕುಡಿ. ಮಚ್ಚಾ, ಪಕ್ಕ ಇದೆಲ್ಲ ಕುಡಿದ್ರೆ ಹೋಗ್ಬಿಡುತ್ತೇನೋ? 1 ಅವರ್ ಅಲ್ಲಿ ನೀನೇ ಹೋಗ್ಬಿಡ್ತೀಯ. ಇನ್ ಅದೋಗಲ್ವಾ? ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ. ಡಾಕ್ಟ್ರೆ, ಮಾತ್ರೆ ಲಿಸ್ಟ್ ಅಲ್ಲಿ ಫಸ್ಟ್ ನಂಬರ್ ಅಲ್ಲಿ ಬರ್ದಿರಲ್ಲ, ಅದು ಎಲ್ಲೂ ಸಿಗ್ತಾ ಇಲ್ಲ. ಮಾತ್ರೆ ಅಲ್ಲ ಬ್ರೋ, ಪೆನ್ ಬರೀತೈತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೆ. ಲೇ ಚಪ್ರಿ ಡಾಕ್ಟ್ರೆ, ನಿನ್ ಪೆನ್ ಟೆಸ್ಟ್ ಹಿಡ್ಕೊಂಡು ನಾನು 20 ಮೆಡಿಕಲ್ ಸ್ಟೋರ್ ಸುತ್ತಿದ್ದೀನಲ್ಲ.
ಸಾರಿ ಬ್ರೋ, ನಿನ್ ಸಾರಿ ಮನೆ ಹಾಳಾಗ್ಲಿ. ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬ ಹೇಳ್ತಾನೆ ಇದು ಖಾಲಿ ಆಗ್ಬಿಟ್ಟಿದೆ ನಾಳೆ ತರ್ಸ್ಕೊಡ್ತೀನಿ. ಒಬ್ಬ ಹೇಳ್ತಾನೆ ಇದು ಬ್ಯಾನ್ ಆಗ್ಬಿಟ್ಟಿದೆ ನಿಮ್ ಬೇಕಾದ್ರೆ ಬ್ಲಾಕ್ ಅಲ್ಲಿ ತರ್ಸ್ಕೊಡ್ತೀನಿ ರೇಟ್ ಜಾಸ್ತಿ ಆಗುತ್ತೆ. ಮಿಂಟ್ರಿ ಬಿಡ್ದವ್ರು ಇದು ಏಡ್ಸ್ ಕ್ಯಾನ್ಸರ್ ಎರಡು ಒಟ್ಟಿಗೆ ಮಾತ್ರ ಇದು ಎಲ್ಲೂ ಸಿಗಲ್ಲ, ರಷ್ಯಾದಲ್ಲಿ ಮಾತ್ರ ಸಿಗೋದು. ನೀವು ಅಂದ್ರೆ ನಾನೇ ಖುದ್ದಾಗ ಹೋಗಿ ತಗೊಂಬತ್ತೀನಿ ಅಂತ ನಂಗಂದಿದ್ಕೂ ಬೇಜಾರಾಗಿಲ್ಲ. ನಿಮ್ಮಲ್ಲಿ ಯಾರಿಗೆ ಏಡ್ಸ್ ಕ್ಯಾನ್ಸರ್ ಒಟ್ಟಿಗೆ ಬಂದೈತೆ ಅಂತ ಕೇಳ್ತವ್ನೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ನೋಡಿದ್ರೆ. ಡಾಕ್ಟ್ರೆ ಮಾತ್ರೆ ಲಿಸ್ಟ್ ಅಲ್ಲಿ ಫಸ್ಟ್ ನಂಬರ್ ಅಲ್ಲಿ ಬರ್ದಿರಲ್ಲ, ಅದು ಎಲ್ಲೂ ಸಿಗ್ತಾ ಇಲ್ಲ. ಮಾತ್ರೆ ಅಲ್ಲ ಬ್ರೋ, ಪೆನ್ ಬರೀತೈತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೆ. ಲೇ ಚಪ್ರಿ ಡಾಕ್ಟ್ರೆ, ನಿನ್ ಪೆನ್ ಟೆಸ್ಟ್ ಹಿಡ್ಕೊಂಡು ನಾನು 20 ಮೆಡಿಕಲ್ ಸ್ಟೋರ್ ಸುತ್ತಿದ್ದೀನಲ್ಲ. ಸಾರಿ ಬ್ರೋ, ನಿನ್ ಸಾರಿ ಮನೆ ಹಾಳಾಗ್ಲಿ. ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬ ಹೇಳ್ತಾನೆ ಇದು ಖಾಲಿ ಆಗ್ಬಿಟ್ಟಿದೆ ನಾಳೆ ತರ್ಸ್ಕೊಡ್ತೀನಿ. ಒಬ್ಬ ಹೇಳ್ತಾನೆ ಇದು ಬ್ಯಾನ್ ಆಗ್ಬಿಟ್ಟಿದೆ ನಿಮ್ ಬೇಕಾದ್ರೆ ಬ್ಲಾಕ್ ಅಲ್ಲಿ ತರ್ಸ್ಕೊಡ್ತೀನಿ ರೇಟ್ ಜಾಸ್ತಿ ಆಗುತ್ತೆ. ಮಿಂಟ್ರಿ ಬಿಡ್ದವ್ರು ಇದು ಏಡ್ಸ್ ಕ್ಯಾನ್ಸರ್ ಎರಡು ಒಟ್ಟಿಗೆ ಮಾತ್ರ ಇದು ಎಲ್ಲೂ ಸಿಗಲ್ಲ, ರಷ್ಯಾದಲ್ಲಿ ಮಾತ್ರ ಸಿಗೋದು. ನೀವು ಅಂದ್ರೆ ನಾನೇ ಖುದ್ದಾಗ ಹೋಗಿ ತಗೊಂಬತ್ತೀನಿ ಅಂತ ನಂಗಂದಿದ್ಕೂ ಬೇಜಾರಾಗಿಲ್ಲ. ನಿಮ್ಮಲ್ಲಿ ಯಾರಿಗೆ ಏಡ್ಸ್ ಕ್ಯಾನ್ಸರ್ ಒಟ್ಟಿಗೆ ಬಂದೈತೆ ಅಂತ ಕೇಳ್ತವ್ನೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಯಾಕಪ್ಪ ಹಿಂಗೆ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ನನ್ ಮದ್ವೆಲಿ ನನ್ ಮೊಬೈಲ್ ಯಾರ್ ಕೈಲಿ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಣ್ಣೆ ಯಾರು ಕೊಡ್ತಾರೆ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೀನಿ. ಹಲೋ, ಯಾಕೆ ಬಂದಿಲ್ಲ ಕಾಲೇಜ್ಗೆ? ಹಿಂಗೆ ಸುಮ್ನೆ ಅಕ್ಕ ನೀನ್ ಬರ್ಬೇಕಾಯ್ತು, ಸೀನಿಯರ್ಸ್ ಗೆಲ್ಲ ಏಟಿಸ್ಬಿಟ್ಟಿದೀನಿ. ಏನ್ ಮಾಡ್ದೆ? ಅಕ್ಕನ್ ಯಾವಾಗ್ಲೂ ಒಬ್ಬ ಎಗರಾಡ್ತಿರ್ತಾನಲ್ಲ ಅವ್ನಿಗೆ ವಾಡ್ದ ಹಾಕ್ಬಿಟ್ಟೆ. ಆಮೇಲೆ ಅವ್ನು 5-6 ಜನ ಕರ್ಕೊಂಬಂದ್ಬಿಟ್ಟ. ನಾನು ಹೋಗಿ ಫುಲ್ ಹುಡುಗರು ಕರ್ಕೊಂಬಂದ್ ವಾಟ್ಸ್ ಹಾಕ್ಬಿಟ್ಟೆ. ನಿಂಗೆ ಯಾರು ಹುಡುಗರೇ ಗೊತ್ತಿಲ್ವಲ್ಲ, ನೀನ್ ಯಾರ ಕರ್ಕೊಂಡ್ ಹೋಗಿದ್ದೆ? ದಿನಕ್ಕೆ 300 ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲ್ಸವನ್ನ ಕರ್ಕೊಂಡ್ ಹೋಗಿದ್ದೆ. ನಾನ್ ಸಂಜೆ 5 ಗಂಟೆವರೆಗೂ ಓಡಿದ್ರು. ಆಮೇಲೆ ಟೀ ಬ್ರೇಕ್ ಎಲ್ಲ ಏನ್ ಕೇಳಿಲ್ವಾ? 3 ಸತಿ ಟೀ ಬ್ರೇಕ್, 1 ಸತಿ ಲಂಚ್ ಬ್ರೇಕ್ ತಗೊಂಡ್ ನೋಡಿದ್ರು. ಅಷ್ಟೇ ಅಲ್ಲ, ವಿಮಾನ ಹಾಕೊಂಡ್ ಉಗ್ದಿ ಓಡಿದ್ರು. ಉತ್ತರ ಕರ್ನಾಟಕ ಸಾಂಗ್ ಕೇಳ್ಕೊಂಡ್ ನೋಡಿದ್ರು. ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮಿಕ್ಕಿ ನಾಳೆ ಬಂದ್ ನೋಡಿತೀವಿ ಅಂತ ಕೈ ಕಾಲ್ ತೊಳ್ಕೊಂಡು ಹೋದ್ರು. ನನ್ನ ಮಕ್ಕಳು ಒಂದೊಂದಲ್ಲ. ದಿನ ಪೆಟ್ರೋಲ್ಗೆ ಟೀಗೆ ನಾನೇ ಕಾಸು ಹಾಕತಾ ಇದ್ದೀನಿ. ಇವತ್ ಮುಚ್ಕೊಂಡ್ ನೀನ್ ಕಾಸು ಕೊಟ್ರೆ ಸರಿ. ದುಡ್ಡಿಲ್ಲ ಮಗ, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಇವತ್ತಿನ ಖರ್ಚೆಲ್ಲ ನಿಂದೆ, ನೀ ಏನ್ ನೋಡ್ಕೋಬೇಕು. ಆಯ್ತು ಇರು, ಏನಾದ್ರು ವ್ಯವಸ್ಥೆ ಮಾಡೋಣ. ಕಾಣಲು ಕವನ್ನು ಕಾಣೋರು ಯಾರು ಕೇಳುವೆಯ. ಅಲ್ಲಿದ್ದಾನಲ್ಲ, ಅವನ ಹತ್ರ ಗಾಡಿ ನಿಲ್ಸು. ಅವನ ಹತ್ರನ ಯಾಕೋ ನಿಲ್ಸೋ ಹೇಳ್ತೀನಿ. ಅಣ್ಣವ್ರೆ ಆಯ್ತಾ ನಾಷ್ಟ? ಅಣ್ಣ ನಮಸ್ಕಾರ. ಓಣ ಆಯ್ತು. ಏನಿಲ್ಲ, ಗೌರ್ಮೆಂಟ್ ಹೊಸ ಕಾಯಿನ್ ಬಿಟ್ಟಿದೆ 1000 ರೂಪಾಯಿದು. ಹೌದಾ, ನಿಜಾನ ಅಣ್ಣ? ಇವತ್ತು ಒಳ್ಳೆ ಲಕ್ ನಿಂಗೆ. ನಿನ್ ಕಷ್ಟಪಟ್ಟು ಆಡ್ತಾ ಇರೋದನ್ನ ನೋಡಿ ನಿನಗೆ ಕೊಡ್ತೀನಿ ಅಣ್ಣ. ತುಂಬಾ ಖುಷಿ ಆಯ್ತು ಅಣ್ಣ. ದೇವ್ರು ನಿಮ್ನ ಚೆನ್ನಾಗಿತ್ತಿರ್ಲಿ. ಆದ್ರೆ ನನ್ಗೆ 200 ರೂಪಾಯಿ ಚೇಂಜ್ ಬೇಕಲ್ಲ. ಅಯ್ಯೋ, 1000 ರೂಪಾಯಿನೇ ಕೊಡ್ತೀನಿ ಅಂತೀರಾ? 200 ರೂಪಾಯಿ ಚೇಂಜ್ ಕೊಡಲ್ವಾ? ತಗೊಳ್ಳಿ. ಇರ್ಲಿ, ಹಿಂಗೆ ಖುಷಿಯಾಗಿರು. ತುಂಬಾ ಥ್ಯಾಂಕ್ಸ್ ಅಣ್ಣ. ಸರಿ ಬರ್ತೀನಿ. ಸರಿಯೋ ಬೇಗ. ಯಾವನಲ್ಲಿ ಹೇಳಿ, ಏನ್ ಕೊಡ್ಲಿ? 2 ರೋಟಿ, ಪಾಲಕ್ ಪನೀರು, ಸ್ಯಾಲಡ್, ಲಾಸ್ಟ್ಗೆ 1 ಕಡಬೋರ್ಡ್ ಐಸ್ ಕ್ರೀಮ್. ಬೇಗ ತಗೋ ಹೋಗು. ಸರ್ ಬಿಲ್ಲು. ಓ, ಎಷ್ಟಾಯ್ತು? 850 ರೂಪಾಯಿ ಸರ್. 850 ತಗೋ. ಮಿಕ್ಕಿದ್ 150 ಟಿಪ್ಸ್. ಹಬ್ಬ ಮಾಡೋಗು. 150 ಟಿಪ್ಸ್ ಕೊಟ್ಟಿದ ತಕ್ಷಣ ಭುಜದ ಮಲ್ಕ. ಆಮಮ್ಮ ಹೇಳೋ, ನಾನು ಆಲ್ರೆಡಿ ಹುಡುಗಿನ ನೋಡಿದ್ದೀನಿ. ನಾಳೆ ಇಬ್ರು ಹೋಗ್ಬಿಟ್ಟು ಮದುವೆ ಮಾತುಕತೆ ಮುಗಿಸ್ಕೊಂಡ್ ಬರೋಣ. ಹೌದಾ? ಹುಡುಗಿ ಎಷ್ಟಾದ್ರೆ ಬೇಗ ಮದುವೆ ಆಗಿ, ಅದಕ್ಕೆಲ್ಲ ಯಾಕೆ ನನ್ನ ಕರ್ಕೊಂಡು ಹೋಗ್ತೀರಾ? ಮಿಂದ್ರಿ, ನನ್ಗಲ್ಲ ನಿನಿ ಮದುವೆ ಮಾಡಕ್ಕೆ. ಮಾಮ, ಜೀವನದಲ್ಲಿ ಹಿಂಗೋ ತಿಕ್ಕ ಹೊಡಿಸ್ಕೊಂಡ್ರು ಚೆನ್ನಾಗಿದ್ದೀನಿ. ಹಂಗೋ ಹಿಂಗೋ ಅಕ್ಕಪಕ್ಕದ ಮನೆಯಿಂದ 3 ಹೊತ್ತು ಊಟ ಸಿಗ್ತಾ ಇದೆ. ಎಣ್ಣೆ ಎಲ್ಲ ನನ್ ಫ್ರೆಂಡ್ಸ್ ಕೊಡಿಸ್ತಾರೆ. ಇಷ್ಟೆಲ್ಲ ಸಿಗ್ಬೇಕಾದ್ರೆ ಮಿಡ್ರು ಬಿಟ್ಟಿದ್ ಮದ್ವೆ ಯಾಕಾಗ್ಲಿ? ಲೌಡೆ ನೀನೇ ತಾನೇ ಹೇಳ್ತಾ ಇದ್ದಿತ್ತು ಬೇಗ ಮದ್ವೆ ಮಾಡ್ರಿ ಮಾಮ ಅಂತ. ಇವಾಗೇನಾಯ್ತು? ಮೊದ್ಲು ಏನ್ ಅನ್ನಿಸ್ತಿತ್ತು ಅಂದ್ರೆ, ನಾನ್ ಮದ್ವೆ ಆದ್ರೆ ನಮ್ಮ ಮನೆ ಬಾಗ್ಲು ಪೂಜೆ ಮಾಡಕ್ ಬರ್ತಾಳೆ ಅನ್ನಿಸ್ತಿತ್ತು. ಆದ್ರೆ ಮದ್ವೆ ಆದ್ಮೇಲೆ ಅರ್ಧ ಊರ್ ಬಾಗ್ಲಾಗುತ್ತೆ ಅಂತ ಗೊತ್ತಾದ್ಮೇಲೆ ಸೈಲೆಂಟ್ ಆಗ್ಬಿಟ್ಟೆ. ಹಲೋ ಅಪ್ಪಪ್ಪ, ಹೇಳಿದೀವ ಹಾಸ್ಟೆಲ್ದಾಗದನಪ್ಪ. ಪಾಲಕರ ಚಾ ತಗೊಂಡ್ ಬರ್ರಿ. ತಂದಿರಿ ಚೀ ಕಳ್ಳಿ. ಓದುದೆಲ್ಲ ಹೆಂಗ್ ನಡ್ದೈತು ಅಪ್ಪ? ಎಲ್ಲಾ ಏಕ್ ನಂಬರ್ ಐತಪ್ಪ. ಸಾಲಿಗೆ ನಾನ ಫಸ್ಟ್ ಬರ್ತೇನಪ್ಪ ಈ ಸತಿ. 1 ಹೊತ್ತು ಊಟ ಬಿಡ್ತೀನಪ್ಪ ಕ್ರಿ. ಆದ್ರೆ ಓದೋದ್ ಬಿಡಾತಿಲ್ಲಪ್ಪ ನಾ. ಸಭಾಷ್ ಮಗನ, ಹಿಂಗ ಓದ್. ಅಪ್ಪ 10,000 ರೂಪಾಯಿ ಬೇಕಾಗಿದ್ವಪ್ಪ. 10,000 ಯಾಕು ಅಪ್ಪ? 5-5 ಸಾವಿರದ 2 ಬುಕ್ಕ ತಗೋಬೇಕಾಗಿತ್ತಪ್ಪ. ಅವಂತ 5,000 ರೂಪಾಯಿ ಬುಕ್ಕ ನಾ ಜೀವನದಾಗ ನೋಡಿಲ್ಲ ಅವನು. ಅಪ್ಪ ಮತ್ ನಾ ಸಾಲಿ ಫಸ್ಟ್ ಬರ್ಬೇಕು ಇಲ್ಲ? ಬರ್ಬೇಕು. ಹಾಕಸ್ ಮತ್ತ ಹಾಕ್ತಾನ ಸಂಜೆಗಳೇ. ನನ್ನ ಪ್ರೀತಿಯೇ ಅಪ್ಪ. ಅಪ್ಪ ಐ ಲವ್ ಯು.
ಯಾ ಸುಳೆ ಮಗನೇ ಇಚ್ಛಾ ಮಾಡಿದವ. ಸರ್ ನಾನು ಇವತ್ತು ಕೆಲ್ಸಕ್ಕೆ ಬರ್ತಾ ಇಲ್ಲ, ನನಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ. ಬಟ್ ನೀವೇನ್ ತಲೆ ಕೆಡಿಸ್ಕೋಬೇಡಿ ಸರ್. ಪ್ರೂವ್ ಅಂತ ಗ್ರೂಪ್ ಅಲ್ಲಿ ಫೋಟೋ ಹಿಡ್ದಾಕ್ತೀನಿ, ಬರೀಬೇಡ. ಫೋಟೋ ಹಿಡ್ದಾಕು. ಅದಿರ್ಲಿ, ಏನಾಗಿದೆ ನಿನ್ಗೆ? ಆ ತರ ಏನು ಇಲ್ಲ ಸರ್, ಟಿಕ್ಟಾಗ್ 1-2 ಮೊಳಕೆ ಆಗಿದೆ, ಅದನ್ನ ಡಾಕ್ಟರ್ ಪೈಲ್ಸ್ ಅಂತ ಅಂದಿದ್ದಾರೆ. ನೀವು ತಲೆ ಕೆಡಿಸ್ಕೋಬೇಡಿ, ಫೋಟೋ ಮಾತ್ರ ಪಕ್ಕ ಹಿಡ್ದಾಕ್ತೀನಿ. ಏಯ್ ಫೋಟೋ ಏನ್ ಕಳಿಸ್ಬಿಡಕಣ ನೋಡೆ? ಇಲ್ಲ ಸರ್, ನಾನ್ ಕಳಿಸ್ಲೇಬೇಕು. ಬೇಡ ಕಣ ನವೀನ್, ಪ್ಲೀಸ್ ಕಣ. ನಾನ್ ರಜೆ ತಗೊಂಡಾಗ ಎಲ್ಲ ಪ್ರೂಫ್ ಕೇಳ್ತಿರ್ತಾನೆ, ಮಿಂಡ್ರು ಬಿಡ್ದೋನೆ. ಇವಾಗ ತಗೋ, ಕಳಿಸ್ತೀನಿ, ನೋಡ್ಕೋ. ಟಿಕಾನ ವೈಡ್ ಆಂಗಲ್ ಇದ್ದು ಝೂಮ್ ಆಗಿ ಫೋಟೋ ಹಿಡಿದು ಕಳಿಸ್ತೀನಿ, ಅದೆಷ್ಟು ಬೇಕಾದ್ರೂ ನೋಡ್ಕೊಳ್ಳಿ. ನೀನ್ ಹಂಗೇನಾದ್ರು ಕಳ್ಸಿದ್ರೆ ನೀನ ಪಚಡಿ ಮಾಡ್ತೀನಿ. ಯಾವನ ಇವ್ನು ಮಿಂಡ್ರು ಬಿಡ್ದೋನ? HD ಕಳ್ಸು ಅಂತವನೆ. ನಾನೇ ಬರ್ಗೆಟ್ಟಿದ್ದೀನಿ, ನನಗಿಂತ ಬರ್ಗೆಟ್ಟವನೆ.